ಹಾಯ್ ಫ್ರೆಂಡ್ಸ್, ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ಮರಣದ ನಂತರ ನಿಜವಾಗಿಯೂ ಏನಾಗುತ್ತದೆ ಎಂದು? ನಮ್ಮ ಜೀವನ ಇಲ್ಲಿ ಮುಗಿಯುತ್ತದೆ, ಆದರೆ ಆತ್ಮದ ಪ್ರಯಾಣ ಅಲ್ಲಿಂದಲೇ ಶುರುವಾಗುತ್ತದೆ ಅಂತ ಹಲವರು ನಂಬುತ್ತಾರೆ. ಆ ಪ್ರಯಾಣ ಹೇಗಿರುತ್ತದೆ? ಯಾರು ನಿರ್ಧರಿಸುತ್ತಾರೆ? ನಾವು ಮಾಡಿದ ಸಣ್ಣ ತಪ್ಪುಗಳು ಕೂಡ ಅಲ್ಲಿ ಲೆಕ್ಕಕ್ಕೆ ಬರುತ್ತವೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಸಾವಿರಾರು ವರ್ಷಗಳ ಹಿಂದೆ ಉತ್ತರ ನೀಡಿದ ಒಂದು ಮಹತ್ವದ ಗ್ರಂಥ ಇದೆ. ಅದೇ ಗರುಡ ಪುರಾಣ. ಗರುಡ ಪುರಾಣ ಅನ್ನೋದನ್ನು ಕೇಳಿದ ಕೂಡಲೇ ಹಲವರಿಗೆ ಭಯ ಬರುತ್ತದೆ. ಇದು ಸಾವು ಬಗ್ಗೆ ಮಾತ್ರ ಹೇಳುತ್ತದೆ ಅಂತ ಅನಿಸುತ್ತೆ. ಆದರೆ ನಿಜವಾಗಿಯೂ ಇದು ಕೇವಲ ಮರಣದ ಕಥೆಯಲ್ಲ. ಇದು ಜೀವನವನ್ನು ಹೇಗೆ ಬದುಕಬೇಕು ಅನ್ನೋ ಮಾರ್ಗದರ್ಶಕ. ಇದರಲ್ಲಿ ವಿಷ್ಣುದೇವರು ಗರುಡನಿಗೆ ಹೇಳಿದ ರಹಸ್ಯಗಳು ನಮ್ಮ ಜೀವನದ ನಿಜವಾದ ಅರ್ಥವನ್ನು ತೆರೆದಿಡುತ್ತವೆ. ನಾವು ಮಾಡಿದ ಒಳ್ಳೆಯ ಕೆಲಸಗಳು, ಕೆಟ್ಟ ಕೆಲಸಗಳು ಎಲ್ಲವೂ ಹೇಗೆ ನಮ್ಮ ಮುಂದಿನ ಪ್ರಯಾಣವನ್ನು ರೂಪಿಸುತ್ತವೆ ಅನ್ನೋದನ್ನು ಇದು ಸ್ಪಷ್ಟವಾಗಿ ಹೇಳುತ್ತದೆ. ಆದರೆ ಒಂದು ಪ್ರಶ್ನೆ, ನಾವು ಈಗ ಮಾಡುತ್ತಿರುವ ಕೆಲಸಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆಯಾ? ನೀವು ನಂಬುತ್ತೀರಾ ಸಣ್ಣ ಪುಣ್ಯವು ದೊಡ್ಡ ಫಲ ಕೊಡುತ್ತದೆ ಅಂತ? ಅಥವಾ ಪಾಪಗಳ ಪರಿಣಾಮ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ? ಇವತ್ತಿನ ವಿಡಿಯೋದಲ್ಲಿ ನಾವು ಗರುಡ ಪುರಾಣದ ಅತಿ ರೋಚಕ ಮತ್ತು ಆಲೋಚನೆಗೆ ಒತ್ತಾಯಿಸುವ ಸಂಗತಿಗಳನ್ನು ತಿಳಿಯೋಣ. ಇದು ನಿಮಗೆ ಕೇವಲ ಮಾಹಿತಿ ನೀಡೋದಿಲ್ಲ, ನಿಮ್ಮ ಜೀವನದ ಬಗ್ಗೆ ಹೊಸದಾಗಿ ಯೋಚಿಸುವಂತೆ ಮಾಡುತ್ತದೆ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನೀವು ಕೇಳೋ ಒಂದು ಸತ್ಯ ನಿಮ್ಮ ದೃಷ್ಟಿಕೋನವೇ ಬದಲಾಯಿಸಬಹುದು. ಗರುಡ ಪುರಾಣವು ಹಿಂದೂ ಧರ್ಮದ ಪ್ರಮುಖ ಪುರಾಣಗಳಲ್ಲಿ ಒಂದಾಗಿದೆ. ಇದು ವಿಷ್ಣುವಿನ ವಾಹನವಾದ ಗರುಡನಿಗೆ ಭಗವಾನ್ ವಿಷ್ಣು ನೀಡಿದ ಉಪದೇಶಗಳ ರೂಪದಲ್ಲಿ ರಚನೆಯಾಗಿದೆ. ಈ ಪುರಾಣವು ಜೀವನ, ಮರಣ, ಪರಲೋಕ, ಪುಣ್ಯಪಾಪಗಳ ಫಲಗಳು ಮತ್ತು ಧರ್ಮದ ಮಹತ್ವವನ್ನು ವಿವರವಾಗಿ ವಿವರಿಸುತ್ತದೆ. ವಿಶೇಷವಾಗಿ ಮರಣದ ನಂತರ ಆತ್ಮದ ಪ್ರಯಾಣದ ಬಗ್ಗೆ ನೀಡಿರುವ ವಿವರಣೆಗಳು ಇದನ್ನು ವಿಶಿಷ್ಟವಾಗಿಸುತ್ತದೆ. ಗರುಡ ಪುರಾಣದ ಪ್ರಾರಂಭದಲ್ಲಿ ಗರುಡನು ವಿಷ್ಣುವಿಗೆ ಹಲವು ಪ್ರಶ್ನೆಗಳು ಕೇಳ್ತಾನೆ. ಮಾನವನ ಜೀವನದ ಉದ್ದೇಶವೇನು? ಮರಣದ ನಂತರ ಆತ್ಮ ಏನನುಭವಿಸುತ್ತದೆ? ಪುಣ್ಯ ಮತ್ತು ಪಾಪಗಳ ಫಲ ಹೇಗೆ ಸಿಗುತ್ತದೆ? ಇತ್ಯಾದಿ ಪ್ರಶ್ನೆಗಳಿಗೆ ವಿಷ್ಣುದೇವರು ವಿವರವಾಗಿ ಉತ್ತರಿಸುತ್ತಾನೆ. ಈ ಪ್ರಶ್ನೋತ್ತರ ರೂಪದ ಮೂಲಕ ಗರುಡ ಪುರಾಣವು ಜನರಿಗೆ ಧಾರ್ಮಿಕ ಹಾಗೂ ನೈತಿಕ ಮಾರ್ಗದರ್ಶನ ನೀಡುತ್ತದೆ. ಈ ಪುರಾಣದಲ್ಲಿ ಮರಣದ ನಂತರ ಆತ್ಮದ ಪ್ರಯಾಣವನ್ನು ವಿಶೇಷವಾಗಿ ವಿವರಿಸಲಾಗಿದೆ. ಮಾನವನು ಸಾಯುತ್ತಿದ್ದಂತೆ ಅವನ ಆತ್ಮವು ಯಮಲೋಕದ ಕಡೆಗೆ ಪ್ರಯಾಣ ಮಾಡುತ್ತದೆ ಎಂದು ಹೇಳಲಾಗಿದೆ. ಆ ಪ್ರಯಾಣವು ಸುಲಭವಾಗಿರುವುದಿಲ್ಲ. ಆತ್ಮವು ತನ್ನ ಜೀವನದಲ್ಲಿ ಮಾಡಿದ ಪಾಪ ಪುಣ್ಯಗಳ ಆಧಾರದ ಮೇಲೆ ವಿವಿಧ ಅನುಭವಗಳನ್ನು ಪಡೆಯುತ್ತದೆ. ಪುಣ್ಯ ಮಾಡಿದವರು ಸುಖಕರ ಮಾರ್ಗವನ್ನು ಅನುಭವಿಸುತ್ತಾರೆ, ಆದರೆ ಪಾಪ ಮಾಡಿದವರು ಕಠಿಣ ಅನುಭವಗಳನ್ನು ಎದುರಿಸಬೇಕು ಎಂದು ವಿವರಿಸಲಾಗಿದೆ. ಇದು ಜನರನ್ನು ಸತ್ಸಂಸ್ಕಾರಗಳ ಕಡೆಗೆ ಪ್ರೇರೇಪಿಸಲು ಉದ್ದೇಶಿಸಿದೆ. ಗರುಡ ಪುರಾಣವು ಧರ್ಮ, ಸತ್ಯ, ದಾನ ಮತ್ತು ಕರ್ಮಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸತ್ಕಾರ್ಯಗಳನ್ನು ಮಾಡಬೇಕು, ಇತರರಿಗೆ ಸಹಾಯ ಮಾಡಬೇಕು ಮತ್ತು ಧರ್ಮವನ್ನು ಪಾಲಿಸಬೇಕು ಎಂದು ಇದರಲ್ಲಿ ಹೇಳಲಾಗಿದೆ. ದಾನ ಮಾಡುವುದರಿಂದ ಪುಣ್ಯ ಲಭಿಸುತ್ತದೆ ಮತ್ತು ಅದು ಮರಣದ ನಂತರ ಆತ್ಮಕ್ಕೆ ಸಹಾಯವಾಗುತ್ತದೆ ಎಂದು ವಿವರಿಸಲಾಗಿದೆ. ವಿಶೇಷವಾಗಿ ಅನ್ನದಾನ, ಗೋಸೇವೆ ಮತ್ತು ಬಡವರಿಗೆ ಸಹಾಯ ಮಾಡುವುದನ್ನು ಬಹಳ ಮಹತ್ವದ ಕೆಲಸಗಳಾಗಿ ಗುರುತಿಸಲಾಗಿದೆ. ಇದಲ್ಲದೆ ಗರುಡ ಪುರಾಣವು ಸಂಸ್ಕಾರಗಳ ಮಹತ್ವವನ್ನೂ ವಿವರಿಸುತ್ತದೆ. ಅಂತ್ಯಕ್ರಿಯೆಗಳು, ಶ್ರಾದ್ದ ಮತ್ತು ಪಿಂಡ ಪ್ರದಾನ ಮಾಡುವ ವಿಧಾನಗಳು ಹಾಗೂ ಅವುಗಳ ಅರ್ಥವನ್ನು ಈ ಪುರಾಣದಲ್ಲಿ ವಿವರಿಸಲಾಗಿದೆ. ಇವುಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಎಂದು ಹೇಳಲಾಗಿದೆ. ಇದರಿಂದ ಕುಟುಂಬದವರು ತಮ್ಮ ಕರ್ತವ್ಯವನ್ನು ನೆರವೇರಿಸಬೇಕೆಂಬ ಸಂದೇಶ ನೀಡಲಾಗಿದೆ. ಗರುಡ ಪುರಾಣದಲ್ಲಿ ಆರೋಗ್ಯ, ಜೀವನ ಶೈಲಿ ಮತ್ತು ಆಚಾರ ವಿಚಾರಗಳ ಬಗ್ಗೆ ಸಹ ಮಾಹಿತಿ ನೀಡಲಾಗಿದೆ. ಶುದ್ಧ ಜೀವನ ನಡೆಸುವುದು, ಸತ್ಯ ಮಾತಾಡುವುದು ಮತ್ತು ಧರ್ಮವನ್ನು ಪಾಲಿಸುವುದು ಮಾನವನ ಜೀವನವನ್ನು ಉತ್ತಮಗೊಳಿಸುತ್ತದೆ ಎಂದು ತಿಳಿಸಲಾಗಿದೆ. ಇದು ಕೇವಲ ಮರಣದ ನಂತರದ ಜೀವನವನ್ನು ಮಾತ್ರವಲ್ಲ, ಇಹಲೋಕದ ಜೀವನವನ್ನೂ ಸುಧಾರಿಸಲು ಸಹ ಮಾರ್ಗದರ್ಶನ ನೀಡುತ್ತದೆ.
ಈ ಪುರಾಣವು ಭಯ ಹುಟ್ಟಿಸುವುದಕ್ಕಿಂತ ಹೆಚ್ಚು ಜನರನ್ನು ಸರಿಯಾದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ. ಪಾಪಗಳನ್ನು ತಪ್ಪಿಸಿ ಸತ್ಕಾರ್ಯಗಳನ್ನು ಮಾಡುವ ಮೂಲಕ ಉತ್ತಮ ಜೀವನವನ್ನು ನಡೆಸಬಹುದು ಎಂಬ ಸಂದೇಶವನ್ನು ಇದು ನೀಡುತ್ತದೆ. ಗರುಡ ಪುರಾಣದ ಮುಖ್ಯ ಉದ್ದೇಶ ಮಾನವನಿಗೆ ಜೀವನದ ಸತ್ಯವನ್ನು ಅರಿಯಲು ಸಹಾಯ ಮಾಡುವುದು ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ. ಒಟ್ಟಿನಲ್ಲಿ ಗರುಡ ಪುರಾಣವು ಜೀವನ ಮತ್ತು ಮರಣದ ಬಗ್ಗೆ ಆಳವಾದ ಜ್ಞಾನವನ್ನು ನೀಡುವ ಒಂದು ಮಹತ್ವದ ಗ್ರಂಥವಾಗಿದೆ. ಇದು ಜನರಿಗೆ ನೈತಿಕತೆ, ಧರ್ಮ ಮತ್ತು ಕರ್ಮಗಳ ಮಹತ್ವವನ್ನು ತಿಳಿಸಿ ಉತ್ತಮ ಜೀವನ ನಡೆಸಲು ಮಾರ್ಗದರ್ಶನ ನೀಡುತ್ತದೆ. ಗರುಡ ಪುರಾಣದ ಉಪದೇಶಗಳನ್ನು ಪಾಲಿಸುವುದರಿಂದ ವ್ಯಕ್ತಿಯು ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆಯಬಹುದು. ಹಾಗಾದರೆ ಗರುಡ ಪುರಾಣ ನಮಗೆ ಕೊಡುವ ಸಂದೇಶ ಸ್ಪಷ್ಟವಾಗಿದೆ. ಜೀವನವನ್ನು ಅರ್ಥಪೂರ್ಣವಾಗಿ ಬದುಕಿ ಧರ್ಮದ ಮಾರ್ಗದಲ್ಲಿ ನಡೆದು ಒಳ್ಳೆಯ ಕರ್ಮಗಳನ್ನು ಮಾಡಿ. ನಾವು ಇಂದು ಮಾಡುವ ಸಣ್ಣ ಸಣ್ಣ ನಿರ್ಧಾರಗಳೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಆದ್ದರಿಂದ ಪ್ರತಿದಿನವೂ ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇಂತಹ ಇನ್ನಷ್ಟು ಮಾಹಿತಿ ಮತ್ತು ರೋಚಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹೇಳಿ. ಮತ್ತಷ್ಟು ಅದ್ಭುತ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.